ಕ್ಲಾಸ್ 8 ಎಕ್ಸ್ಪೋನೆಂಟ್ಸ್ ಆ್ಯಂಡ್ ಪವರ್ಸ್ ಎಕ್ಸಸೈಸ್ 2.2 ಅಲ್ಲಿ ನಾವೀಗಾಗಲೇ ಥರ್ಡ್ ಮೇನಲ್ಲಿರೋ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಿರೋದ್ರಿಂದ ಈ ವಿಡಿಯೋದಲ್ಲಿ ಫೋರ್ತ್ ಮೇನ್ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಇನ್ ಎ ಸ್ಟಾಕ್ ದೇರ್ ಆರ್ 5 ಬುಕ್ಸ್ ಈಚ್ ಆಫ್ ಥಿಕ್ನೆಸ್ 20 millimeter and 5 paper sheets each of thickness 0.016 millimeter. What is the total thickness of the stock? ಓಕೆ, ನೋಡಿ ನಮಗೆ ಒಂದು ಸ್ಟಾಕ್ ಇದೆ. ಆ ಸ್ಟಾಕಲ್ಲಿ 5 ಬುಕ್ಸ್ ಮತ್ತು 5 ಪೇಪರ್ ಶೀಟ್ಸ್ ಇದೆ. ನೋಡಿ, ಬುಕ್ಸ್ ಈಚ್ ಆಫ್ ಥಿಕ್ನೆಸ್, ನೋಡಿ ಒಂದು ಬುಕ್ಕಿನ ಥಿಕ್ನೆಸ್ಸು 20 millimeter ಇದೆ ಅಂತ ಹೇಳಿದರೆ, ಅದೇ ರೀತಿ ಪೇಪರ್ ಶೀಟ್ ಈಚ್ ಆಫ್ ಥಿಕ್ನೆಸ್ ಅಂದರೆ ಒಂದೊಂದು ಪೇಪರ್ ಶೀಟಿನ ಥಿಕ್ನೆಸ್ 0.016 millimeter ಇತ್ತಪ್ಪ ಅಂತ ಹೇಳಿದರೆ 5 ಬುಕ್ಸ್ ಮತ್ತು 5 ಪೇಪರ್ ಶೀಟಿನ ಟೋಟಲ್ ಥಿಕ್ನೆಸ್ ಎಷ್ಟು ಅಂತ ನಾವೇನು ಮಾಡಬೇಕಾಗಿದೆ, ಫೈಂಡ್ ಮಾಡಬೇಕಾಗಿದೆ. ಅದಕ್ಕೋಸ್ಕರ ನಾನು ಬರಿತಾ ಇದ್ದೀನಿ, ಥಿಕ್ನೆಸ್ ಆಫ್ ಒನ್ ಬುಕ್ ಈಸ್ ಈಕ್ವಲ್ ಟು 20 millimeter. ನೋಡಿ, ನಮಗೆ ಇಲ್ಲೇ ಕೊಟ್ಟಿದ್ದಾರೆ ಥಿಕ್ನೆಸ್ 20 millimeter. ಯಾವುದು ಬುಕ್ಸಿನ ಥಿಕ್ನೆಸ್ಸು 20 millimeter ಇದೆ. ಆದರೆ ನಮ್ಮ ಹತ್ರ ಟೋಟಲ್ ಬುಕ್ಸ್ ಎಷ್ಟಿದೆ, 5 ಬುಕ್ಸ್ ಇದೆ. ದೇರ್ಫೋರ್ ಥಿಕ್ನೆಸ್ ಆಫ್ 5 ಬುಕ್ಸ್. ಹಾಗಾದರೆ ನೋಡಿ, ಈಗ ಮಾಡೋಣ. ಒಂದು ಬುಕ್ಕಿನ ಥಿಕ್ನೆಸ್ಸು 20 millimeter ಆಯ್ತಪ್ಪ ಅಂದರೆ 5 ಬುಕ್ಸಿನ ಥಿಕ್ನೆಸ್ ಎಷ್ಟಾಗಿರುತ್ತೆ ಅಂತ ಹೇಳಿದರೆ, ನೋಡಿ ಒಂದು ಬುಕ್ಕಿನ ಥಿಕ್ನೆಸ್ ಇಂಟು ಟೋಟಲ್ ಬುಕ್ಸ್ ಅಂದರೆ 5 ಬುಕ್ಸ್ ಇದೆಯಲ್ಲ, ಅದಕ್ಕೆ ಮಲ್ಟಿಪ್ಲೈ ಮಾಡಬೇಕು. ಮಾಡಿಬಿಡೋಣ ಅಲ್ವಾ. 5 × 0 0, 5 2s 10. ಹಾಗಾದರೆ ಥಿಕ್ನೆಸ್ ಆಫ್ 5 ಬುಕ್ಸ್ ಈಸ್ ಈಕ್ವಲ್ ಟು 100 millimeter ಆಗಿರುತ್ತೆ. ಓಕೆ, ನೆಕ್ಸ್ಟ್ ಗಿವನನ್ನು ಬರ್ಕೊಳ್ತೀನಿ. ಥಿಕ್ನೆಸ್ ಆಫ್ ಒನ್ ಶೀಟ್ ಈಸ್ ಈಕ್ವಲ್ ಟು 0.016 millimeter. ಇಲ್ಲೇ ಕೊಟ್ಟಿದ್ದಾರೆ ನೋಡ್ರಿ, ಪೇಪರ್ ಶೀಟ್ ಈಚ್ ಆಫ್ ಥಿಕ್ನೆಸ್ 0.016 millimeter. ಒಂದು ಪೇಪರ್ ಶೀಟಿನ ಥಿಕ್ನೆಸ್ಸು 0.016 millimeter ಆಯ್ತಪ್ಪ ಅಂದರೆ ಟೋಟಲ್ ಪೇಪರ್ ಎಷ್ಟು ಕೊಟ್ಟಿದ್ದಾರೆ ನಮಗೆ, 5 ಪೇಪರ್ ಶೀಟ್ಸ್ ಇದೆ ಅಲ್ವಾ. ಥಿಕ್ನೆಸ್ ಆಫ್ 5 ಶೀಟ್ಸ್ ಇಸ್ ಈಕ್ವಲ್ ಟು ಏನು ಮಾಡಬೇಕು, ನೋಡಿ ಒಂದು ಶೀಟಿಗೆ 0.016 ಥಿಕ್ನೆಸ್ ಇತ್ತಪ್ಪ ಅಂತ ಹೇಳಿದರೆ 5 ಶೀಟ್ಸಿನ ಥಿಕ್ನೆಸ್ ಎಷ್ಟು ಅಂದಾಗ ನಾವೇನು ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. ನೋಡಿ, ಒಂದು ಬುಕ್ಕಿನ ಥಿಕ್ನೆಸ್ಸು 0.016 ಇಂಟು 5 ಶೀಟ್ಸ್ ಏನು ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. ಓಕೆ, ಮಲ್ಟಿಪ್ಲೈ ಮಾಡೋಣ. 5 6 30, 0 3 ಕ್ಯಾರಿ ಬಂತಲ್ವಾ. 5 1s 5 ಪ್ಲಸ್ 3 8 ಆಯಿತು. 5 × 0 0, 5 × 0 0. ನೋಡಿ, 1 2 3 ರೈಟ್ ಸೈಡಿಂದ 3 ಡಿಜಿಟ್ ಆಮೇಲೆ ಪಾಯಿಂಟ್ ಇದೆ. ಇಲ್ಲೂ ರೈಟ್ ಸೈಡಿಂದ 3 ಡಿಜಿಟ್ ಆಮೇಲೆ ಪಾಯಿಂಟ್ ಇರಬೇಕು. 1 2 3 ಡಿಜಿಟ್ ಆಮೇಲೆ ಪಾಯಿಂಟ್ ಇರಬೇಕು. ಯೂನಿಟ್ಸು millimeter ಆಗಿರುತ್ತೆ. ನಮಗೇನು ಮಾಡಬೇಕಾಗಿದೆ ಈಗ, ನೋಡಿ ಟೋಟಲ್ ಥಿಕ್ನೆಸ್ ಆಫ್ ದ ಸ್ಟಾಕನ್ನು ಫೈಂಡ್ ಮಾಡಬೇಕಾಗಿರೋದ್ರಿಂದ ಟೋಟಲ್ ಥಿಕ್ನೆಸ್ಸನ್ನು ಫೈಂಡ್ ಮಾಡೋಣ. ಟೋಟಲ್ ಥಿಕ್ನೆಸ್ ಆಫ್ ಸ್ಟಾಕ್ ಈಸ್ ಈಕ್ವಲ್ ಟು ಥಿಕ್ನೆಸ್ ಆಫ್ 5 ಬುಕ್ಸ್ ಪ್ಲಸ್ ಥಿಕ್ನೆಸ್ ಆಫ್ 5 ಶೀಟ್ಸ್. ನೋಡಿ, ಟೋಟಲ್ ಥಿಕ್ನೆಸ್ ಆಫ್ ಸ್ಟಾಕ್ ಬರಬೇಕು ಅಂದರೆ ನಾವೇನು ಮಾಡಬೇಕು, ಥಿಕ್ನೆಸ್ ಆಫ್ 5 ಬುಕ್ಸ್ ಪ್ಲಸ್ ಥಿಕ್ನೆಸ್ ಆಫ್ 5 ಶೀಟ್ಸ್ ಅಂತ ನಾವು ಮಾಡಬೇಕಾಗಿದೆ. ಇದಕ್ಕಾದರೆ ನಾವು ಆನ್ಸರ್ನ ಫೈಂಡ್ ಮಾಡ್ಕೊಂಡಿದ್ದೀವಿ. ನೋಡಿ, ಥಿಕ್ನೆಸ್ ಆಫ್ 5 ಬುಕ್ಸ್ ಎಷ್ಟಿದೆ, 100 millimeter ಇದೆ. ಪ್ಲಸ್ ಥಿಕ್ನೆಸ್ ಆಫ್ 5 ಶೀಟ್ಸು ಎಷ್ಟು ಬಂದಿದೆ, 0.080 millimeter ಬಂದಿದೆ. ಇವೆರಡನ್ನು ನಾವೇನು ಮಾಡಬೇಕು, ಆ್ಯಡ್ ಮಾಡಬೇಕಾಗಿದೆ. ಓಕೆ, ಆ್ಯಡ್ ಮಾಡೋಣ. ನೋಡಿ, 100 ಬರ್ಕೊಂಡೆ. 100ಅಲ್ಲಿ ಪಾಯಿಂಟೇ ಇಲ್ಲ, ಇಲ್ಲಿ ಪಾಯಿಂಟ್ ಇದೆ ಅಲ್ವಾ. ಹಾಗಾದರೆ ಪಾಯಿಂಟ್ ಇಲ್ಲ ಅಂದರೆ ನಾವೇನು ಮಾಡಬೇಕು, ರೈಟ್ ಸೈಡಿನ ಎಂಡಲ್ಲಿ ಪಾಯಿಂಟನ್ನು ಇಟ್ಕೋಬೇಕು. ಬೇಕಾದ್ರೆ ಝೀರೋಸ್ ಎಷ್ಟು ಬೇಕಾದ್ರೂ ನಾವು ಹಾಕೋಬೋದು. ಓಕೆ, ಈಗ ನೆಕ್ಸ್ಟ್ ಡೆಸಿಮಲ್ ನಂಬರ್ ಬರೆಯುವಾಗ ಈ ಪಾಯಿಂಟ್ ಕೆಳಗೆ ಪಾಯಿಂಟ್ ಬರುವ ಹಾಗೆ ಬರೀಬೇಕು. ನೋಡಿ, 0.080. ಓಕೆ, ಇಲ್ಲಿ ಪ್ಲಸ್ ಇರೋದನ್ನ ಆ್ಯಡ್ ಮಾಡೋಣ. 0ಗೆ 0 ಆ್ಯಡ್ ಆದರೆ 0. ನೋಡಿ, 0ಗೆ 8 ಆ್ಯಡ್ ಆದರೆ 8, 0ಗೆ 0 ಆ್ಯಡ್ ಆದರೆ 0. ನೋಡಿ, ಪಾಯಿಂಟಿಗೆ ಪಾಯಿಂಟ್, 0ಗೆ 0 ಆ್ಯಡ್ ಆದರೆ 0. ನೆಕ್ಸ್ಟ್ 0 ಇದೆ, ನೆಕ್ಸ್ಟ್ 1 ಇದೆ. ಆನ್ಸರ್ ಏನು ಬರ್ತಾ ಇದೆ ಅಂತ ಹೇಳಿದರೆ 100.080 ಬಂದಿದೆ. ಓಕೆ, ಇದನ್ನು ನಾವೇನು ಬರಿಬೋದಪ್ಪ ಅಂದರೆ 100.08. ನೋಡಿ, ಈ 0 ಇದೆಯಲ್ಲ, ಈ 0ನ ನಾವು ಬಿಡ್ಬೋದು. ಯೂನಿಟ್ಸ್ ಏನಿದೆ, millimeter ಇದೆ ಅಲ್ವಾ, millimeter ಅಂತ ಬರೀತೀನಿ. ಟೋಟಲ್ ಥಿಕ್ನೆಸ್ ಆಫ್ ಸ್ಟಾಕ್ ಈಸ್ 100.08 millimeter ಆಗಿರುತ್ತೆ.
ನೋಡಿ ಈ ನಂಬರ್ ಇದೆಯಲ್ಲ, ಇದನ್ನು ನಾವು ಸ್ಟ್ಯಾಂಡರ್ಡ್ ಫಾರ್ಮಲ್ಲೂ ಸಹ ನಾವು ಬರಿಬೋದು. ಅದಕ್ಕೋಸ್ಕರ ಈ ನಂಬರನ್ನು ಇನ್ನೊಂದ್ಸಲಿ ಬರ್ಕೊಡ್ತೀನಿ, 100.08. ಓಕೆ, ನಾವು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರಿಬೇಕು ಅಂದರೆ ಸಿಂಗಲ್ ಡಿಜಿಟ್ ಆದಮೇಲೆ ನಮಗೆ ಪಾಯಿಂಟ್ ಬರಬೇಕು. ಓಕೆ, ನೋಡಿದರೆ ಸಿಂಗಲ್ ಡಿಜಿಟ್ ಫಸ್ಟಿಗೆ 1 ಇದೆ ಅಲ್ವಾ, 1 ಪಾಯಿಂಟ್. ನೋಡಿ 1 ಆದಮೇಲೆ ಪಾಯಿಂಟನ್ನು ಇಟ್ಮೇಲೆ ಉಳಿದಿರೋ ಡಿಜಿಟ್ಸ್ಗಳನ್ನು ಹಾಗೆ ಬರ್ಬಿಡೋಣ, 0008. ನೋಡಿ ಈ ಎರಡೂ ನಂಬರ್ಗಳು ಈಕ್ವಲ್ ಆಗೋದಕ್ಕೆ ಸಾಧ್ಯ ಇಲ್ಲ. ಈ ಎರಡೂ ನಂಬರ್ಗಳು ಈಕ್ವಲ್ ಆಗಬೇಕು ಅಂದರೆ ಈಗ ನಾನು ಏನು ಮಾಡಿದ್ದೀನಿ, ಕನ್ವರ್ಟ್ ಮಾಡಿದ್ದಾನೆ ಅಂದರೆ 1.0008 ಅಂತ ಬರೋದನ್ನ ಇದಕ್ಕೆ ಇನ್ನೊಂದು ನಂಬರಿಂದ ಮಲ್ಟಿಪ್ಲೈ ಮಾಡಬೇಕು ಅಥವಾ ಡಿವೈಡ್ ಮಾಡಬೇಕು. ಓಕೆ, ಇದನ್ನು ಮಲ್ಟಿಪ್ಲೈ ಮಾಡಬೇಕು ಡಿವೈಡ್ ಮಾಡಬೇಕು ಅಂತ ನಾವೇ ಕಂಡುಹಿಡ್ಕೋಬೋದು. ಹೇಗೆ ಅಂತ ಹೇಳಿದರೆ ನೋಡಿ, ಇದು ನಮ್ಮ ಗಿವನ್ ನಂಬರ್ ಅಲ್ವಾ, ಈ ನಂಬರಲ್ಲಿ ಪಾಯಿಂಟ್ ನೋಡಿ ಎಲ್ಲಿ ಬರಬೇಕು, ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರಬೇಕು ಅಂದರೆ 1 ಆದಮೇಲೆ ನಮಗೆ ಪಾಯಿಂಟ್ ಬರಬೇಕು. ಆದರೆ ನಮಗೆ ರಿಯಲ್ ಪಾಯಿಂಟು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬಂದಿರೋಂಥ ಪಾಯಿಂಟಿನ ಯಾವ ಸೈಡಲ್ಲಿ ಇದೆ ಅಂದರೆ ಇದು ರಿಯಲ್ ಪಾಯಿಂಟು ರೈಟ್ ಸೈಡ್ ಇದೆ. ಪಾಯಿಂಟು ರೈಟ್ ಸೈಡ್ ಆಗಿದೆ ಅಂತ ಹೇಳಿದರೆ ನಾವು ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು. ಪಾಯಿಂಟ್ ಏನಾದರೂ ಲೆಫ್ಟ್ ಸೈಡ್ ಆಗಿದ್ದರೆ ಡಿವೈಡ್ ಮಾಡಬೇಕಿತ್ತು. ಇಲ್ಲಿ ಪಾಯಿಂಟ್ ಏನಾಗಿದೆ, ರೈಟ್ ಸೈಡ್ ಆಗಿದೆ, ಅದಕ್ಕೋಸ್ಕರ ನಾನು ಮಲ್ಟಿಪ್ಲೈ ಮಾಡ್ತೀನಿ. ಯಾವುದರಿಂದ ಮಲ್ಟಿಪ್ಲೈ ಮಾಡಬೇಕಪ್ಪ ಅಂತ ಹೇಳಿದರೆ 10 to the power ಆಫ್ ಒಂದು ನಂಬರಿಂದ ಮಲ್ಟಿಪ್ಲೈ ಮಾಡಬೇಕು. ಹಾಗಾದರೆ ಎಕ್ಸ್ಪೋನೆಂಟ್ ಏನು ಅಂತ ಹೇಳಿದರೆ ನೋಡಿ, ನಮ್ಮ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಪಾಯಿಂಟ್ ಇಲ್ಲಿದೆ, ರಿಯಲ್ ಪಾಯಿಂಟು ಇಲ್ಲಿದೆ. ಹಾಗಾದರೆ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರುವಂಥ ಪಾಯಿಂಟಿಗಿನ ರಿಯಲ್ ಪಾಯಿಂಟು ಎಷ್ಟು ಡಿಜಿಟ್ ಆದಮೇಲೆ ಇದೆ ಅಂತ ನೋಡ್ಕೊಳ್ಳೋಣ. ನೋಡಿ 1 2 ಡಿಜಿಟ್ ಆದಮೇಲೆ ಇದೆಯಲ್ವಾ, ಹಾಗಾದರೆ 10 to the power ಆಫ್ 2 ಅಂತ ನಾನು ಬರಿಬೋದು. ಓಕೆ, 10 to the power ಆಫ್ 2 ಅಂದರೆ 10 into 10 ಅಂತ, 10ಅನ್ನು 2 ಟೈಮ್ ಮಲ್ಟಿಪ್ಲೈ ಮಾಡಿದರೆ 100 ಬರುತ್ತೆ. 10 10s 100. 100ಇಂದ ನಾನು 1.0008 ಮಲ್ಟಿಪ್ಲೈ ಮಾಡಿದರೆ 100.08 ಬರುತ್ತೆ. ಓಕೆ, ಹಾಗಾದರೆ ಇದೇನಾಗಿದೆ, ಸ್ಟ್ಯಾಂಡರ್ಡ್ ಫಾರ್ಮ್ ಆಗಿದೆ. ಯೂನಿಟು ಮಿಲಿಮೀಟರ್ ಇದೆ. ಓಕೆ, ಟೋಟಲ್ ಥಿಕ್ನೆಸ್ ಆಫ್ ಸ್ಟಾಕ್ ಈಸ್ 100.08 ಮಿಲಿಮೀಟರ್ ಆಗಿರುತ್ತೆ. ಇದನ್ನು ಸ್ಟ್ಯಾಂಡರ್ಡ್ ಫಾರ್ಮಿಗೆ ಕನ್ವರ್ಟ್ ಮಾಡಿದರೆ 1.0008 ಇಂಟು 10 to the power ಆಫ್ 2 ಮಿಲಿಮೀಟರ್ ಆಗಿರುತ್ತೆ. ಈ ರೀತಿಯಾಗಿ ನೀವು 4th ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ.